ಓ ಗೈಸ್ RCB ಗೆತ್ತು ಮತ್ತೆ ಫ್ಯಾನ್ ಗೈಸ್. ಗರ್ಲ್ಸ್ ಅಲ್ಲಿ ಇಲ್ಲ ಇವ್ರದ್ದು. ಈ ಹುಡುಗಿ ಮಲ್ಕೊಂಡ್ಬಿಟ್ಟವಳೆ. ಇವತ್ತು ಕಾಲೇಜಿಗೆ ಬಂದಿದ್ದೀನಿ, ಕ್ಲಾಸ್ ಇಲ್ಲ. ಎಲ್ಲರೂ ಬಂದವರೆಲ್ಲ ಏನು ಫುಲ್ ಸೆಟಪ್ಪೇ ಹಾಕೊಂಡ್ಬಿಟ್ಟಿದ್ದೀರಾ. ಹಾಯ್ ಗೈಸ್. ಓ ಗೈಸ್ RCB ಗೆತ್ತು ಮತ್ತೆ ಸೆಕೆಂಡ್ ಟ್ರಾಫಿ. ಹ್ಯಾಟ್ರಿಕ್ 3 ವರ್ಷದ 24 ಅಲ್ಲಿ ಗರ್ಲ್ಸ್, 25 ಅಲ್ಲಿ ಬಾಯ್ಸ್, 24 ಅಲ್ಲಿ ಮತ್ತೆ ಗರ್ಲ್ಸ್. ಈಗ ಮತ್ತೆ ಬಾಯ್ಸ್ ಬಂದು ಚೆನ್ನಾಗಿರುತ್ತೆ. ಬಟ್ 3 ಕಪ್ಪು ಬಂತು ಗೈಸ್. ಕ್ಯಾಬಿನ್ ತುಂಬ್ಕೊಂತೈತೆ. ಸೊ ಗೈಸ್ ನಮ್ದು ಸ್ಟಾಲ್ ಎಲ್ಲ ಮುಗೀತು. ಐಸು RCB ಗೆಲ್ತು. ಅವ್ರದ್ದು ಗೈಸ್ ಟೀಮೇ ಇಲ್ವಲ್ಲ. CSK ಫ್ಯಾನ್ ಗೈಸ್. ಇವಳು ಅಷ್ಟೇ CSK ಫ್ಯಾನ್ ಗೈಸ್. ಗರ್ಲ್ಸ್ ಅಲ್ಲಿ ಇಲ್ಲ ಇವ್ರದ್ದು. ಬರ್ತೀವಿ ಮತ್ತೆ ಬಾಯ್ಸ್ ಅಲ್ಲಿ ಇದೆಯಲ್ಲ. ನೆಕ್ಸ್ಟ್ ಬರ್ತೀವಿ. ನಮ್ದೇ ಬರ್ತಾನೆ ಇದೀರಾ. ಏನೋ ಅಪ್ಪಿ ತಪ್ಪಿ 3 ವರ್ಷದಿಂದ ಬರಲ್ಲ. 1 ವರ್ಷವರೆಗೂ ಇವ್ರದ್ದು ಎಷ್ಟಿರೋದು? 5 2 ತಾನೆ. ಬರ್ತೀವಿ ಬಿಡು, ನೋಡೋಣ. 3 ಬಂದ್ಬಿಟ್ಟಿದೆ ಗೈಸ್ ಆಲ್ರೆಡಿ. 2 ವರ್ಷದಲ್ಲಿ ಅಲ್ಲ 3 ವರ್ಷದಲ್ಲಿ 3 ಗೆದ್ಬಿಟ್ವಿ ನಾವು, ಒಂದಾದ್ಮೇಲೆ ಒಂದು. ಈಗ ಬರ್ತೀವಿ, ಪರವಾಗಿಲ್ಲ. ಯಾರು ಗೆದ್ರೆ ನಮ್ಗೆ ಅಲ್ವಾ? ಅಯ್ಯೋ ಗೆದ್ದಿಲ್ಲ ಅಂದಾಗ ಹಿಂಗೆ ಗೈಸ್ ಹೇಳೋದು. ಗೆದ್ದಾಗ ನೋಡ್ಬೇಕು ಗೈಸ್. ಸ್ಟಾಲ್ ಆಯ್ತು ನಮ್ದೆಲ್ಲ. ಮೊನ್ನೆ ಆಯ್ತು. ನಂಗೆ ನೆನ್ನೆ ಅನ್ನಂಗೆ ಇದೆ. ಇನ್ನು ಮೊನ್ನೆ ಸ್ಟಾಲ್ ಆಯ್ತು. ಡೇಸ್ ಹೆಂಗೆ ಹೋಗ್ತೀವಿ. ನೆನ್ನೆ ನಾನು ರಜೆ ಹಾಕಿದ್ದೆ, ನಾನು ಬಂದಿರಲಿಲ್ಲ. ಇವ್ರು ಯಾರು ಬಂದಿರಲಿಲ್ಲ. ನೀವು ಅಷ್ಟೇ ಇದ್ದಿದ್ದ ಇಬ್ಬರೇ? ಅವಳಲ್ಲಿ ಬರಲ್ಲ. ಈ MG ರಜೆ ಹಾಕೋದು ಬಿಟ್ಟು ಬಂದವಳೆ ನೆನ್ನೆನು. ಅವರನ್ನ ಅಮ್ಮ ಬೈತಿದ್ರು ನಿಂಗೆ, ಹುಡುಗಿಗೆ ಏನು ಅಷ್ಟು ಹುಚ್ಚು ಕಾಲೇಜ್ ಅಂದ್ರೆ ಅಂತ. ಇವಳು ಬಂದಿರಲಿಲ್ಲ ಅಮ್ಮ. ಇವಳು ಮುಖ ನೋಡಿ ಪಾಪ ಗೈಸ್. ಆದ್ರೂ ಬಂದು ಸ್ಟಾಲಲ್ಲೆಲ್ಲ ಮಾಡಿಕೊಟ್ಲು ಹುಡುಗಿ. ಇವತ್ತು ಬಂದಿದ್ದೀನಿ ಕಾಲೇಜ್ಗೆ 10 ಗಂಟೆಗೆ. ಇನ್ನೂ ಟೀಚರ್ ಬಂದಿಲ್ಲ. ಇವ್ರು ನೋಡಿದ್ರೆ ಏನೇನೋ ಹೇಳ್ತವ್ರೆ. ಹೆಸರು ಹೇಳಲ್ಲ ಟೀಚರ್. ಇವಾಗೆ ಭಯ ಆಗ್ತಿದೆ. ಇವತ್ತಿಂದ ಓದಬೇಕು ಗೈಸ್, ಅದೇ ಬೇಜಾರು. ಹಿಂಗೋ ಇಷ್ಟು ದಿನ ಮಜಾ ಮಾಡ್ಕೊಂಡಿದ್ವಿ, ಎಲ್ಲ ಕ್ಲಾಸ್ ಬಂಕ್ ಹಾಕ್ಕೊಂಡು. ಕನ್ನಡ ಅಂತೂ ಯಾವತ್ತು ಹೋಗಿರೋದು ನಾನು. ಎಷ್ಟು ದಿನ ಆಯಿತು ಕನ್ನಡ ಕ್ಲಾಸ್ ಬಿಟ್ಟು. ಇವತ್ತು ಹೋಗುತ್ತಾ? ನಾಳೆನೂ ಹೋಗುತ್ತಾ? ನಮ್ಮ ಮ್ಯಾಮು NSSಗೆ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಹೋಗೋರು? ಅಲ್ಲಿನಾ? ಅದೊಂದು ರೀಲ್ ತೋರಿಸ್ತೀನಿ, ಅದು ಮಾಡೋಣ ಗೈಸ್. ಅಡ ಕ್ಲಾಸ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ಎಲ್ಲಿಗೂ ಬಂದಿಲ್ಲ. ಆ್ಯಕ್ಚುಲಿ ಕ್ಲಾಸ್ ಇತ್ತು, ಇನ್ನೊಂದು ಕ್ಲಾಸು. ನಮ್ಮ ಪಾಪ ಗೈಸ್ ನಮ್ಮ ಗ್ರೂಪ್ ಅವ್ರಿಗೆ ಹುಷಾರೇ ಇಲ್ಲ. ಕೆಮ್ತಾ ಅವಳು. ಲಾಕ್ ಹಾಕಿದೆಯಾ ಇಲ್ವಾ? ಇವಾಗ ಎಲ್ಲಿಗೂ ಹೋಗ್ಬೇಕಿತ್ತು, ನಾವು ಹೋಗಿಲ್ಲ ಗೈಸ್. ತಪ್ಪಿಸ್ಕೊಂಡ್ಬಂದ್ವಿ. ಹಾಂ ಇದೇ ಕಣೆ ನಾನು ಹೇಳಿದ್ದು. ಇದು ಅದನ್ನು ಮಾಡೋಣ, ಸಿಂಪಲ್ ಆಗಿದೆ. ಒಂದು ರೀಲ್ ಮಾಡೋಣ ಅನ್ಕೊಂತಿದ್ದೀವಿ. ಏನೂ ಇಲ್ಲ ಆ್ಯಕ್ಚುಲಿ, ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಇರ್ಬೇಕಷ್ಟೇ. ಅಲ್ಲಿದೆ ನೋಡು. ಸೊ ಅದನ್ನು ಮಾಡೋಣ ಅನ್ಕೊಂತಿದ್ವಿ ಗೈಸ್. ಊಟ ಇವತ್ತು ಕೇಳ್ತೀನಿ. ಹಾಂ ಹೇಳ ಪೂರ್ವ. ಚಿತ್ರಾನ್ನ. ದನ ಚಪಾತಿ. ದನ ಹೊಡೀರಿ. ಈ ಹುಡುಗಿ ಮಲ್ಕೊಂಡ್ಬಿಟ್ಟವಳೆ. ಉಲ್ಟು ಚಿತ್ರಾನ್ನ. ಅಪೂರ್ವ, ಅಕ್ಷಿ, ಐಶು ಹುಷಾರಿಲ್ಲ ಗೈಸ್, ಮಲ್ಕೊಂಡ್ಬಿಟ್ಟವಳೆ. ನಂದು ಇಡ್ಲಿ. ಒಬ್ರದ್ದು ಇವತ್ತು ಚೆನ್ನಾಗಿಲ್ಲ ಊಟ. ಅದು ಮಾಡೋಣ. ಚೆನ್ನಾಗಿಲ್ವಾ? ಸಿಂಪಲ್ ಆಗಿದೆ, ಸಾಕು. ಏನಾದರೂ ಬೇರೆ ಇದ್ರು ಹುಡುಕು, ನಾವೇ ಟ್ರೆಂಡ್ ಮಾಡೋಣ. ಇವಳೆಲ್ಲೋ ಹೋಗ್ತಾಳು ನೋಡೆ ಗೈಸ್. ಬೋರ್ ಆಗ್ತಾ ಇದೆ ಅಷ್ಟೇ. ಬೇಡ ಬೇಡ, ಕಾಪಿ ಆಗ್ಬಿಡುತ್ತೆ. ಕಾಪಿ ಮಾಡೋದು ಬೇಡ, ಬೇರೆ ಮಾಡೋಣ ನಾವೇ ಹೊಸದು. ಚಿತ್ರಾನ್ನ ಪಡ್ಡು ಚಿತ್ರಾನ್ನ. ಅವರು ಚಿತ್ರಾನ್ನ ಅವ್ರು ಬರೀತಿದ್ದಾರೆ. ರಜೆ ಆಗದೆ ಎಲ್ಲ ಕ್ಲಾಸ್ ತಗೊಂಡವ್ರೆ. ಇವತ್ತು ಕಾಲೇಜಿಗೆ ಬಂದಿದ್ದೀನಿ, ಕ್ಲಾಸ್ ಇಲ್ಲ. ಬಂದಾಗಿಂದ ಸುಮ್ಮನೆ ಕುತ್ಕೊಂಡಿದ್ದಾಯ್ತು. ಫಸ್ಟ್ ಕ್ಲಾಸು ಅಷ್ಟೇ. ಇಡ್ಲಿ ಕಣೆ, ಚಿತ್ರಾನ್ನ ಅಲ್ಲ ಇಡ್ಲಿ. ಬಂದಾಗಿಂದನೂ ಒಂದು 15 ನಿಮಿಷ ಕ್ಲಾಸ್ ತಗೊಂಡ್ರು ಕನ್ನಡದು ಅಷ್ಟೇ. ಬಂದಾಗಿಂದನೂ ಹಿಂಗೆ ಇದ್ದೀವಿ. ಇವಾಗ ಊಟ ಮಾಡಬೇಕು. ಒಬ್ರದ್ದು ಚೆನ್ನಾಗಿಲ್ಲ ಗೈಸ್ ಊಟ. ಇಬ್ರು ಚೆನ್ನಾಗೈತೆ, ನಮ್ಮಿಬ್ರು ಚೆನ್ನಾಗೈತೆ. ಚಪಾತಿಗೇನು ಮೊನ್ನೆ ಉಳ್ದಿದ್ದು ಕೋಸ್ ಪಲ್ಯ. ನಾನು ಬೀನ್ಸ್ ತೊಗೊಂಡೋಗಿದ್ದೆ. ನಮ್ಮಮ್ಮ ಇವತ್ತು ಪಲ್ಯ ಮಾಡೋಣ, ನೆನ್ನೆನೇ ಪಲ್ಯ ಮಾಡೋಣ ಅಂದ್ಕೊಂಡ್ರು. ಹಾಳಾಗ್ಬಿಟ್ಟಿತ್ತು ಬೀನ್ಸ್ ಎಲ್ಲ.
ಕ್ಯಾರೆಟ್ ಹಾಳಾಗೈತಾ ಕ್ಯಾರೆಟ್ ನಾನು ತಗೊಂಡೋಗಿದ್ದೆ ಅದು ಯಾವ್ದ್ಯಾವ್ದೋ ಚಾಕುಲಿ ಹೆಚ್ಚಿರ್ತಾರಲ್ಲ ಬಿಸಿಲಲ್ಲೇ ಇಟ್ಟಿದೀವಿ ಹಾಳಾಗ್ಬಿಟ್ಟು ಇನ್ನೇನು ನಮ್ಮಮ್ಮ ಮಾಡಕ್ಕೆ ಹೋಗ್ತೀವಿ. ಇಲ್ಲ ಕುಳ್ಳಿ ಅವತ್ತು ನಾನೇ ನಮ್ಮ ಅಂಗಡಿ ಹತ್ರ ಹೋಗಿದ್ದು ನಾನು ತಿಂತಾ ಇದ್ದೀನಿ ಪದ್ಧತಿ ನೋಡಿ. ಅದು ಫುಲ್ಲು ಎಲ್ಲರೂ ಬಂದವರೆಲ್ಲ ಏನು ಫುಲ್ ಸೆಟಪ್ಪೇ ಹಾಕೊಂಡ್ಬಿಟ್ಟಿದ್ದೀರಾ ಯಾರು ಆ ಲೆವೆಲ್ಗೆ ಹಾಕಿರ್ಲಿಲ್ಲ ಸೆಟಪ್ ಎಲ್ಲ ಮಾಡ್ಕೊಂಬಂದಿದ್ರಲ್ವಾ ನಮ್ದು ಫುಲ್ ಹಿಂದ್ಗಡೆ ಸೆಟಪ್. ಅಲ್ಲೇನಾದ್ರೂ ನಮಗೆ ಕೊಟ್ಟಿದ್ದಿದ್ರೆ ಅವರು ಅಲ್ಲಿ ಎಲ್ಲ ಹೋಗಿ ಕುತ್ಕೊಂತಿದ್ದೆ. ಹಿಂದೆ ಚೇರ್ಗಳ ಮೇಲೆ ಇಟ್ಟಿದ್ರು ಕೀರ್ತಿ. ಬಟ್ ಕೀರ್ತಿ ಅದೆಲ್ಲ ಪ್ರಿಪೇರ್ ಆಗಿತ್ತು. ಏನ್ ಮಾಡಕ್ಕಾಗಲ್ಲ ಅವ್ರು ಏನು ಅಲ್ಲಿ ಬಂದು ಮಾಡಿಲ್ಲ ಅಲ್ವಾ ಕೇಟ್ರಿಂಗ್ ಅವ್ರ ತರ ಬಂದ್ರು ಅವ್ರು ನಿಜ. ಅವ್ರ ಡಬ್ಬಿ ನೋಡಿದ್ರೆ ಫುಲ್ ಕೇಟ್ರಿಂಗ್ ಡಬ್ಬಿಗಳು ಇದ್ದಂಗೆ ಇದಾವೆ. ಅವ್ರದ್ದು ಪಲಾವ್ ಹೊರ್ತು ಅವ್ರು ಪಲಾವ್ ತಂದಿದ್ರಾ? ರೈಸ್ ಕಾಲೇಜ್ ಮುಗೀತು. ಮಧ್ಯಾಹ್ನ ಮಾಡಿದ್ದು ಲಂಚ್ ಪೀರಿಯಡಲ್ಲಿ. ಆಮೇಲೂ ಏನು ಕನ್ನಡ ಕ್ಲಾಸ್ ಅಲ್ಲ ಅದು ಫ್ರೀ ಇತ್ತು. ಇವತ್ತು ಬಂದಿದ್ದೇವೆ. ನಿನ್ನೆ ರಜಾ ಬದಲು ಇವತ್ತು ಹಾಕಿದ್ದಿದ್ರೆ ನಾನು ಆರಾಮಾಗಿ ಏನು ಬರ್ಸಿಲ್ಲ. ಒಂದು ಕೋರ್ಸ್ ಸಬ್ಜೆಕ್ಟ್ ಮಾಡಿಲ್ಲ. ಇರೋ ಕ್ಲಾಸ್ ಕ್ಯಾನ್ಸಲ್ ಮಾಡಿದ್ರು. ಕನ್ನಡ ಕ್ಲಾಸ್ ಇದ್ರು ಕ್ಲಾಸಿಗೆ ಬಂದು ಕುತ್ಕೊಂಡು ಮ್ಯಾಮ್ ಕ್ಲಾಸ್ ತಗೊಳ್ಳಿಲ್ಲ. ಮೊನ್ನೆ ನಾವು ಬರ್ಲಿಲ್ದಿರುವಾಗ 2 ಮಾಡೋರೆ. ಏನೋ ನಮ್ಮ ಬಾಳು. ಇಂಗ್ಲೀಷ್ ಒಂದು ಮಾಡಿದ್ರು. IKS ಅಪ್ಪ ಗೈಸ್ ಒಂದೊಂದ್ಸತಿ ಒಂದೊಂದು ಭಾಷೆಯಲ್ಲಿ ಮಾಡ್ತಾರೆ ಅವ್ರು. ಏನು ಅರ್ಥ ಆಗ್ತಿಲ್ಲ. ಇವತ್ತು ಫುಲ್ ಸೈನ್ಸ್ ಇತ್ತು ಅದು. ಫಿಸಿಕ್ಸ್ ಬಗ್ಗೆ ಎಲ್ಲ ಮಾಡ್ತಾವ್ರೆ. ಸತ್ಯನ